ಕೆನಡಾದ ಲಿಂಕನ್ ಉದ್ಯಾನದಲ್ಲಿ ತೀವ್ರ ಹಿಂಸೆಗೆ ಒಳಗಾದ ಗಾಯಗಳೊಡನೆ ಕಂಡುಬಂದ 27ರ ಅಮನ್ ಪ್ರೀತ್ ಸೈನಿ ವೈದ್ಯ ಚಿಕಿತ್ಸೆಗೆ ಸ್ಪಂದಿಸದೆ ಸಾವು ಕಂಡರು. ಇದೊಂದು ಮೂರನೆಯ ದರ್ಜೆಯ ಕೊಲೆ ಎಂದಿದ್ದಾರೆ ಪೊಲೀಸರು. ಕೆನಡಾದ ಲಿಂಕನ್ ಉದ್ಯಾನದಲ್ಲಿ ತೀವ್ರ ಹಿಂಸೆಗೆ ಒಳಗಾದ ಗಾಯಗಳೊಡನೆ ಕಂಡುಬಂದ 27ರ ಅಮನ್ ಪ್ರೀತ್ ಸೈನಿ ವೈದ್ಯ ಚಿಕಿತ್ಸೆಗೆ ಸ್ಪಂದಿಸದೆ ಸಾವು ಕಂಡರು. ಇದೊಂದು ಮೂರನೇ ದರ್ಜೆಯ ಕೊಲೆ ಎಂದಿದ್ದಾರೆ ಪೊಲೀಸರು. 27ರ ಅಮನ್ ಪ್ರೀತ್ ಸೈನಿಯನ್ನ ಸೈಕೋ ಮಾದರಿಯಲ್ಲಿ ಮನ್ಪ್ರೀತ್ ಸಿಂಗ್ ಎಂಬುವನು ಸೆಕೆಂಡ್ ಡಿಗ್ರಿ ಮರ್ಡರ್ ಮಾಡಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ತೀವ್ರ ಗಾಯಗಳನ್ನು ಮಾಡಿ ನಯಾನಗರದ ಉದ್ಯಾನದಲ್ಲಿ ಸಾಯಲು ಬಿಡಲಾಗಿದೆ. ಪೊಲೀಸರು ಎಫ್ಐಆರ್ ದಾಖಲಿಸಿ ಸರ್ಚ್ ವಾರೆಂಟ್ ಹೊರಡಿಸಿದ್ದಾರೆ. ಆದರೆ 27ರ ಪ್ರಾಯದ ಆರೋಪಿ ಮನ್ಪ್ರೀತ್ ಸಿಂಗ್ ಸಿಗುತ್ತಿಲ್ಲ. ಆತನು ಭಾರತಕ್ಕೆ ಪರಾರಿಯಾಗಿರಬಹುದು ಎಂದು ಈಗ ಕೆನಡಾ ಪೊಲೀಸರು ಅನುಮಾನಿಸಿದ್ದಾರೆ. ಈ ಸಂಬಂಧ ಭಾರತೀಯ ಪೊಲೀಸರಿಗೂ ಮಾಹಿತಿ ನೀಡಲಾಗಿದೆ. ಅಕ್ಟೋಬರ್ 21ರಂದು ತೀವ್ರ ಮಟ್ಟದ ಗಾಯಗಳೊಡನೆ ಉದ್ಯಾನದಲ್ಲೇ ಅಮನ್ ಪ್ರೀತ್ ಪ್ರಜ್ಞೆ ತಪ್ಪಿ ಕಂಡುಬಂದಿದ್ಲು. ಆಸ್ಪತ್ರೆಗೆ ಸಾಗಿಸಿದ್ರೂ ಯಾವುದೇ ಫಲ ಕಾಣಲಿಲ್ಲ. ಬ್ರಾಂಪ್ಟನ್ ನಿವಾಸಿ ಮನ್ಪ್ರೀತ್ ಸಿಂಗ್ ಹಿಂಸಿಸಿ ಕೊಂದಿರುವುದು ಸಿಸಿಟಿವಿ ದೃಶ್ಯಾವಳಿ ಇತ್ಯಾದಿಗಳಿಂದ ತಿಳಿದುಬಂದಿದೆ. ನಯನಗರ ಪ್ರಾದೇಶಿಕ ಪೊಲೀಸ್ ಪಡೆಯವರು ಹುಡುಕಾಟ ನಡೆಸಿ ಸರ್ಚ್ ವಾರೆಂಟ್ ಹೊರಡಿಸಿದ್ದಾರೆ. ಮಾಹಿತಿ ಇದ್ದರೆ 911ಕ್ಕೆ ಕರೆ ಮಾಡಲು ತಿಳಿಸಿರುವ ಪೊಲೀಸರು ಆತನ ಫೋಟೋ ಸಮೇತ ಪೋಸ್ಟರ್ ಹೊರಡಿಸಿದ್ದಾರೆ. Malabar Gold and Diamonds, Brides of India.